ಚಂದ್ರು ಅನ್ನೋರ ಒಡೆತನದ ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನ ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಆದ್ರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಆಗಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡ್ತೀನಿ. ಅಂದ್ರೆ ಅಲ್ಲಿರುವಂತ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂತ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ವಾಲೆಚಂದ್ರ ಅವ್ರ ಹೆಸರನ್ನೇ ಸೇರಿಸಿಲ್ಲ. ಎಲ್ಲದಕ್ಕೂ HM, ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗದೇ ಇಲ್ಲ. ಅದಕ್ಕೆಲ್ಲ ಗೃಹ ಸಚಿವರು ಹೊಣೆ. ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನ ಸುಮ್ಮನೆ ಅದನ್ನ ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಅಂದ್ರೆ ಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಹಂಗ್ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದ್ರೂ ಇದ್ರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅದನ್ನ ಅವ್ರನ್ನ ತಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆಕ್ಷನ್ ಇರುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನ ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಅದರಲ್ಲಿ? ಕರೆಕ್ಟ್. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ